ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕಾರ್ಕಳ ತಂಡದ ವತಿಯಿಂದ ಬೃಹತ್ ಹಿಂದೂ ಸಂಗಮ ಕಾರ್ಯಕ್ರಮವು ಡಿಸೆಂಬರ್ 12ರಂದು ಗಾಂಧಿ ಮೈದಾನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಹಿಂದೂ ಬಾಂಧವರು ಭಾಗವಹಿಸಿ ಹಿಂದೂ ಸಮಾಜ ನಿರ್ಮಾಣ ಮಾಡುವ ಉದ್ದೇಶದೊಂದಿಗೆ ಮತ್ತು ದತ್ತಾತ್ರೇಯ ದೇವರ ಪವಿತ್ರ ಕ್ಷೇತ್ರವಾಗಿರುವ ದತ್ತಪೀಠ ಒಂದು ಹಿಂದೂಗಳ ತೀರ್ಥಕ್ಷೇತ್ರ ಆಗಬೇಕು ಎಂದು ಬಜರಂಗ ದಳ ಕಾರ್ಕಳ ಸಂಚಾಲಕರಾದ ಸುನಿಲ್ ಕೆಆರ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಾಧ್ವಿ ಸರಸ್ವತಿ ಮುಖ್ಯ ಭಾಷಣವನ್ನ ಮಾಡಲಿದ್ದಾರೆ. ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆನೆಗುಂದಿ ಮಹಾಸಂಸ್ಥಾನದ ಕಾಳಹಸ್ತೇಂದ್ರ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ ಎಂದು ಹೇಳಿದರು. ವಿಶೇಷವಾಗಿ ಹಿಂದೂ ಸಮಾಜವನ್ನು ಆಹ್ವಾನಿಸುವಂತ ಕೆಲಸ, ಗ್ರಾಮದ ಕಟ್ಟೆ ಕಡೆ ಹಿಂದುವಿನ ಮನೆಗೂ ಈ ವಿಷಯ ತಿಳಿಸಬೇಕೆನ್ನುವಂಥ ದೃಷ್ಟಿಯಿಂದ ಈ ವಿಚಾರವಾಗಿ ಎಲ್ಲ ಕಡೆಗಳಿಂದ ಹಿಂದೂ ಸಮಾಜವನ್ನು ಆಹ್ವಾನಿಸುವಂತ ಕೆಲಸವನ್ನ ಧರ್ಮರಕ್ಷಾರಥ ಮತ್ತು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಗ್ರಾಮ ಮಟ್ಟದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಅಲ್ಲಿಂದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಭೆಯನ್ನು ಉದ್ದೇಶಿಸಿ ದಿಕ್ಸೂಚಿ ಭಾಷಣ ಮಾಡಲು ಸಾಧ್ವಿ ಸರಸ್ವತಿಯವರು ಬರ್ತಾ ಇದ್ದಾರೆ ಉತ್ತರ ಪ್ರದೇಶದಿಂದ. ಅದೇ ರೀತಿಯಾಗಿ ಪೂಜ್ಯ ಗುರುಗಳಾದಂತಹ ಬೇಜಾವರ ಶ್ರೀಗಳು, ಕಾಳಹಸ್ತೇಂದ್ರ ಶ್ರೀಗಳು ಮತ್ತು ಸಮಾಜದ ಪ್ರಮುಖ ಗಣ್ಯರು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರ್ತಾರೆ. ಅನಂತರ ಒಟ್ಟು ನಮ್ಮ ಆಗ್ರಹ ಇರುವಂಥದ್ದು, ದತ್ತಪೀಠದಲ್ಲಿರುವಂತಹ ಏನು ಅನಧಿಕೃತ ಗೋರಿಗಳಿದೆ ಅದನ್ನು ತೆರವು ಮಾಡಬೇಕು ಮತ್ತು ಅಲ್ಲಿ ಹಿಂದೂ ಅರ್ಚಕರ ನೇಮಕ ಶೀಘ್ರ ಆಗಬೇಕು ಎನ್ನುವಂಥದ್ದು ಇದೆ. ಮತ್ತು ಆ ಪವಿತ್ರ ಕ್ಷೇತ್ರ ದತ್ತಪೀಠ ಒಂದು ಹಿಂದೂಗಳ ತೀರ್ಥಕ್ಷೇತ್ರ ಆಗಬೇಕೆನ್ನುವಂಥದ್ದು ನಮ್ಮ ಆಗ್ರಹ ಇರುವಂಥದ್ದು. ವಿಶೇಷವಾಗಿ ಜಾಗೃತ ಸಮಾಜ, ಸಂಘಟಿತ ಸಮಾಜ, ಸ್ವಾಭಿಮಾನ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು, ಹಿಂದೂ ಸಮಾಜದಲ್ಲಿ ವಿಶ್ವಾಸವನ್ನು ತುಂಬಿಸುವಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಮಾಡುವಂಥದ್ದು ಉದ್ದೇಶ ಆಗಿದೆ. ಹಿಂದೂ ಪರಿಷತ್ನ ಅಧ್ಯಕ್ಷರಾದ ಭಾಸ್ಕರ್ ಕೋಟ್ಯಾನ್ ಅವರು ಮಾತನಾಡಿ, ಈ ಕ್ರಮವನ್ನ 1 ತಿಂಗಳಿಂದ ಪ್ರಾರಂಭವನ್ನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 15,000 ಜನ ಸೇರಲಿದ್ದಾರೆ. ಈ ಸಮಾರಂಭದಲ್ಲಿ ಕೋವಿಡ್ ಲಸಿಕೆ ಕೊಡುವ ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದೇವೆ ಎಂದು ಹೇಳಿದರು. ನಾವು 12ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಖಂಡಿತವಾಗಿ ಮಾಡುವುದು ಅಂತ ನಿಶ್ಚಯವನ್ನು ಮಾಡಿದ್ದೀವಿ. ಎಲ್ಲಿವರೆಗೆ ಅಂದರೆ ಒಂದು ವೇಳೆ ಆ ಸಮಾರಂಭಕ್ಕೆ ಸಾಧಾರಣ ಒಂದು 10-15,000 ಜನ ಸೇರುವಂಥ ಪರಿಸ್ಥಿತಿ ಉಂಟು. ನಾವು ಲೆಕ್ಕಾಚಾರ ನಮ್ಮದು ಬೇರೆ ಇತ್ತು, ಅದು ಜಾಸ್ತಿ ಮಾಡಬೇಕಂತ ಆದರೂ ಕೂಡ ಒಂದು 10-12,000 ಜನ 15,000 ಜನ ಮಾಡುವಂಥ ವ್ಯವಸ್ಥೆ ಇತ್ತು. ಅಲ್ಲಿ ಕೂಡ ನಮ್ಮ ವ್ಯಾಕ್ಸಿನ್ ಸೆಂಟರ್ ಕೂಡ ಅಲ್ಲಿ ನಾವು ಮಾಡ್ತೀವಿ. ಇಲ್ಲಿ ನಮ್ಮ ಕಾರ್ಯಕ್ರಮದ ಅಲ್ಲಿ ಬದಿಯೇ ಬೇರೆ ನಮ್ಮ ಗಾಂಧಿ ಮೈದಾನದಲ್ಲಿ ನಮ್ಮ ಸರ್ಕಾರಿ ಆಸ್ಪತ್ರೆ ಡಾಕ್ಟರನ್ನು ಪರಿಚಯ ಮಾತಾಡಿ ಅದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಅದರ ಒಟ್ಟಿಗೆ ಮಾಸ್ಕ್ ಕೂಡ ನಾವು ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕಂದರೆ ನಮ್ಮ ಹತ್ರ ಸುಮಾರು ಜನ ಕೇಳಿದ್ರು, ಈಗ ನೀವು ಕಾರ್ಯಕ್ರಮ ಮಾಡ್ತೀರಾ ಮಾಡೋದಿಲ್ಲ ಅಂತ ಪ್ರಶ್ನೆ ನಮ್ಮಲ್ಲಿ ಬಂತು. ಅದಕ್ಕೆ ನಾನು ಹೇಳಿದೆ, ಖಂಡಿತವಾಗಿ ನಮ್ಮ ಕಾರ್ಯಕ್ರಮ ನಾವು ಮಾಡ್ತೇವೆ, ಆದರೂ ಅದಕ್ಕೆ ಬೇಕಾದಂಥ ಸರ್ಕಾರ ಏನು ಗೈಡ್ಲೈನ್ಸ್ ಕೊಡ್ತದೆ ಅದನ್ನು ಎಲ್ಲ ಸರಿಯಾದಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳಿದೆವು. ಅದರಿಂದ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂದರೆ ಪತ್ರಿಕಾ ಮಾಧ್ಯಮದವರು ನಮಗೆ ಸಪೋರ್ಟ್ ಮಾಡಿದರೆ ಖಂಡಿತ ನಮ್ಮ ಸಭೆಯು ನಮ್ಮ ಕಾರ್ಯಕ್ರಮವು ಸಕ್ಸಸ್ ಆಗ್ತದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕರಾದ ಚೇತನ್ ಪೇರಾಲ್ಕೆ, ತಾಲೂಕು ಕಾರ್ಯದರ್ಶಿ ಸುಧೀರ್ ನಿಟ್ಟೆ ಉಪಸ್ಥಿತರಿದ್ದರು.